ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸುತ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನು ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸುತ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನು ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸುತ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನು ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸುತ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನು ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ.
ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನ ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನ ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನ ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿಆರ್ ಪಾಟೀಲ್. ಬಂಡಾಯದ ಬಾವುಟವನ್ನ ಹಾರಿಸಿದ ಬಿಆರ್ ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿಆರ್ ಪಾಟೀಲ್ ನೇರ ಮಾಧ್ಯಮದ ಮುಂದೆ ಒಂದು ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿಆರ್ ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿಸಿಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದ್ರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ.